ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸಮಸ್ತ ನನ್ನ ಪ್ರೀತಿಯ ಬಾಸ್ ಟಿವಿ ವೀಕ್ಷಕರಿಗೆ, ಅದರ ಜೊತೆಗೆ ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಎಲ್ರಿಗೂ ಕೂಡ 2026 ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 2026 ನಿಮ್ಮ ಬಾಳಲ್ಲಿ ಹೊಸ ಬೆಳಕು, ಹೊಸ ಹುಮ್ಮಸ್ಸು, ಅದರ ಜೊತೆಗೆ ನೀವು ಅಂದ್ಕೊಂಡಿರುವಂತಹ ಕನಸೆಲ್ಲನೂ ಕೂಡ ನನಸಾಗುವಂತಹ ಒಂದು ಅವಕಾಶವನ್ನು ಆ ದೇವರು ನಿಮಗೆ ಕರುಣಿಸಲಿ ಅಂತ ಕೇಳ್ಕೊಳ್ತಾ, ಎಸ್ ಆಸ್ ಯೂಶುವಲ್ ಆಗಿ ನಮ್ಮ ಕನ್ನಡ ಕಿರುತೆರೆಯಲ್ಲಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಲಾಸ್ಟಲ್ಲಂತೂ ಮೊನ್ನೆ ಅಷ್ಟೇ ಸೂರಜ್ ಸಿಂಗ್ ಅದ್ರ ಜೊತೆಗೆ ಮಾಳು ನಿಪ್ನಾಳ್ ಅವರು ಇಬ್ಬರು ಕೂಡ ಒಂದು ಡಬಲ್ ಎಲಿಮಿನೇಷನ್ ಆಗಿ ಸೊ ಹೊರಗಡೆ ಬಂದಿದ್ದಾರೆ. ಸಾಕಷ್ಟು ಕುತೂಹಲ ಕ್ರಿಯೇಟ್ ಮಾಡಿರುವಂಥದ್ದು ಏನು ಅಂತಂದರೆ, ಸೊ ಜನವರಿ 18ಕ್ಕೆ ಬಿಗ್ ಬಾಸ್ ಶೋ ಒಂದು ಫಿನಾಲೆ ಅಂತ ತಲುಪ್ತಾ ಇದೆ. ಅಂದರೆ ಜನವರಿ 18ರಂದು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಸೊ ಈಗಾಗಲೇ ಸ್ಪರ್ಧಿಗಳು ನಾನಾ ನೀನಾ ಅಂತ ಹೇಳ್ಬಿಟ್ಟು ಒಂದು ಹಣಾಹಣಿಯಲ್ಲಿ ಪಣ ತೊಟ್ಟು ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದು ಟಕಾಫರ್ ಅಂತ ಕೊಡ್ತಾ ಕನ್ನಡ ಕಿರುತೆರೆ ವೀಕ್ಷಕರನ್ನ, ಮತ್ತೊಂದು ಕಡೆ ಬಿಗ್ ಬಾಸ್ ವೀಕ್ಷಕರನ್ನ ಬಿಗ್ ಬಾಸ್ ಸೀಸನ್ 12ರಲ್ಲಿ ಉಳ್ಕೊಂಡಿರುವಂತಹ ಕಂಟೆಸ್ಟೆಂಟ್ಸ್ ಅಂತೂ ಸಖತ್ತಾಗಿ ಸೂಪರಾಗಿ ಆಡ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ 12ರ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ಅವರಂತೂ ಹೇಳಲೇಬೇಕಾಗಿಲ್ಲ. ಬಿಕಾಸ್ ಯಾಕೆಂತಂದ್ರೆ ತಮ್ಮ ಮಾತುಗಾರಿಕೆ, ಚಾಣಾಕ್ಷತನ, ಅದ್ರ ಜೊತೆಗೆ ತಾವು ಆಡುವಂತಹ ಒಂದು ಕಾಮಿಡಿ ಪಂಚಸ್ ಆಗಿರ್ಬೋದು, ಅಥವಾ ಒಂದು ಏನು ಆ ಟೈಮ್ ತಕ್ಕಂಗೆ ಮಾತನಾಡುವಂತಹ ವೇ ಇದೆಯಲ್ಲ, ಅವ್ರಿಗಂತೂ ನಿಜವಾಗ್ಲೂ ಇವೆಲ್ಲನೂ ಕೂಡ ಒಂದು ಬೆನಿಫಿಟ್ಸ್, ಅದ್ರ ಜೊತೆಗೆ ಒಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕನ್ನಡ ಕಿರುತೆರೆಯಲ್ಲಿ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿಯವರ ಹವಾ ಅಂತೂ ಯಾವ ರೇಂಜಿಗೆ ಹೋಗಿದೆ ಅಂತಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ದರ್ಶನ್ ಅವರನ್ನ ಎಷ್ಟು ಇಷ್ಟಪಡ್ತಾರೋ ಅದೇ ರೀತಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಗಿಲ್ಲಿ ಅವರನ್ನ ಅಷ್ಟೊಂದು ಇಷ್ಟಪಡ್ತಾರೆ. ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಂದು ಬಿಗ್ ಬಾಸ್ ಶೋನಲ್ಲಿ ಯಾವುದೇ ಒಂದು ಪ್ರೋಮೋವನ್ನ ಶೇರ್ ಮಾಡಿದ್ರು ಕೂಡ ಗಿಲ್ಲಿಯವರ ಯಾವುದೋ ಒಂದು ರಿಯಾಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅವರ ಮಾತುಗಾರಿಕೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಏನಾದರೂ ಒಂದಷ್ಟು ಮಾತನಾಡುವಂಥದ್ದು, ಇಲ್ಲ ಏನಾದರೂ ಒಂದು ಮಾಡ್ತಾ ಇರುವಂಥದ್ದಂತೂ ಇದ್ದೇ ಇರುತ್ತೆ. ಬಿಕಾಸ್ ಯಾಕೆಂತಂದ್ರೆ ಪ್ರತಿಯೊಂದು ಪ್ರೋಮೋದಲ್ಲೂ ಕೂಡ ಗಿಲ್ಲಿನೇ ಆವರಿಸ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಇತ್ತೀಚೆಗಷ್ಟೇ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ಒಂದ್ ಕಡೆ ಪಾಸಿಟಿವ್, ಅದ್ರ ಜೊತೆಗೆ ಮತ್ತೊಂದ್ ಕಡೆ ನೆಗೆಟಿವ್ ಎರಡೂ ತರದ ಒಂದು ಕಮೆಂಟ್ಸ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಅಂದ್ರೇನೆ ವ್ಯಕ್ತಿತ್ವದ ಆಟ. ಸೊ ತಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೋ ಆ ರೀತಿ ಆಡ್ತಾ ಇದ್ದಾರೆ ಅಂತಾನೆ ಅನ್ಕೊಂಡಿದ್ದಾರೆ ಜನರು. ಬಟ್ ಅಲ್ಲಿ ಹೋದ್ಮೇಲೆ ಬಿಕಾಸ್ ಒಬ್ಬೊಬ್ರು ಕೂಡ ನಾನು ಗೆಲ್ಲಬೇಕು ಅನ್ನುವಂತಹ ಒಂದು ಹಣಾಹಣಿಯಲ್ಲಿ ಯಾವ ರೀತಿಯಾದಂತಹ ಒಂದು ಆಟವನ್ನ ಆಡಿದ್ರೆ ನಾನು ಕನ್ನಡ ಕಿರುತೆರೆ, ಅದರ ಜೊತೆಗೆ ಕನ್ನಡಿಗರ ಮನಸ್ಸನ್ನ ಗೆಲ್ಲಬಹುದು ಅನ್ನುವಂಥದ್ದು ಅವರ ಮಾಸ್ಟರ್ ಮೈಂಡು ಕೂಡ ಆಗಿರಬಹುದು ಅಂತ ಹೇಳ್ತೀನಿ. ಕಾವ್ಯ ಅವರನ್ನ ಸಾಕಷ್ಟು ಬಾರಿ ಒಂದು ಪರವಹಿಸ್ಕೊಂಡು ಬಂದಿರುವಂತಹ ಗಿಲ್ಲಿ ಅವರು ಈಗ ಒಂದಷ್ಟು ಜನರ ಒಂದು ಟೀಕೆಗಳಿಗೆ ಗುರಿ ಆಗ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಕಾವು ಕಾವು ಅಂತ ಹೇಳ್ಬಿಟ್ಟು ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದು ಅಲಿಯನ್ನ ಸೃಷ್ಟಿ ಮಾಡಿದಂತಹ ಗಿಲ್ಲಿ ಮತ್ತೆ ಕಾವ್ಯ ಅವರು ಈಗ ಫಿನಾಲೆ ಹಂತದವರೆಗೂ ತಲುಪ್ತಾರಾ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದು ಕಡೆ ಏನಂತಂದ್ರೆ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ಕಾವ್ಯ ಅವರನ್ನ ಸೇವ್ ಮಾಡಿದ್ದಾರೆ, ಒಂದು ಪರ ವಹಿಸ್ಕೊಂಡು ಮಾತಾಡಿದ್ದಾರೆ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ಒಂದು ಟೀಕೆಗಳಿಗೆ ಗುರಿಯಾಗಿರುವಂಥದ್ದು. ಇತ್ತೀಚೆಗಷ್ಟೇ ನಾಮಿನೇಷನ್ ವಿಚಾರ ಬರುತ್ತೆ. ಆ ನಾಮಿನೇಷನ್ ವಿಚಾರದಲ್ಲಿ ಸ್ಪಂದನ ಮತ್ತೆ ಕಾವ್ಯ ಅವ್ರಿಗಾಗಿರ್ಬೋದು, ರಾಶಿಕಾ ಅವ್ರಿಗಾಗಿರ್ಬೋದು, ಅದ್ರ ಜೊತೆಗೆ ಧನುಷ್ ಅವ್ರಿಗಾಗಿರ್ಬೋದು, ಈ ಮೂರು ಜನರನ್ನ ತಗೊಂಡಾಗ ಗಿಲ್ಲಿ ಅವರು ಈ ಮೂರು ಜನಕ್ಕೂ ನಾಮಿನೇಟ್ ಮಾಡಿಬಿಟ್ಟು ಕಾವ್ಯ ಅವರನ್ನೇ ಸೇವ್ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಅಂದ್ರೆ ಕುತೂಹಲ ಅಂತಂದ್ರೆ ಆಸ್ ಯೂಶುವಲ್ ಆಗಿ ಗಿಲ್ಲಿ ಅವರು ಕಾವ್ಯ ಪರನೇ ನಿಲ್ತಾರೆ ಅನ್ನುವಂಥದ್ದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಅಂಡ್ ಎಲ್ಲೋ ಒಂದ್ ಕಡೆ ಇನ್ನೊಂದೇನಂತಂದ್ರೆ ಗಿಲ್ಲಿ ಅವರು ಹೇಳ್ತಾರೆ, ಏನು ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಾರಲ್ಲ ನಮ್ಮ ರಕ್ಷಿತಾ ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು, ಸೊ ಅವ್ರು ಕೊಟ್ಟಿರುವಂತಹ ರೀಸನ್ ವ್ಯಾಲಿಡ್ ಇಲ್ಲ ಅನ್ನುವಂತಹ ಮಾತನ್ನ ಗಿಲ್ಲಿ ಅವರು ಹೇಳಿದ್ದಾರೆ. ಕಳೆದ ಬಾರಿ ಬಂದಿರದಂತಹ ಒಂದು ಮನೆಯವರ ಟಾಸ್ಕ್ ಅಂತಂದ್ರೆ ಫ್ಯಾಮಿಲಿ ರೌಂಡ್ ಅಂತ ಏನಿತ್ತಲ್ಲ, ಸೊ ಆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಕಾವ್ಯ ಅವರ ಮನೆಯವರು, ಅದ್ರ ಜೊತೆಗೆ ಉಳಿದ ಕಂಟೆಸ್ಟೆಂಟ್ಗಳ ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ಎಲ್ಲೋ ಒಂದ್ ಕಡೆ ಕಾವ್ಯ ಅವರ ಮನೆಯವರು ಕೆಲವೊಂದು ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಈ ಒಂದು ರೀಸನ್ ಅನ್ನ ಕೊಟ್ಟಿದ್ರೆ ನಾನು ಬಹುಶಃ ನಾನು ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಿದ್ದೆ ಅನ್ನುವಂತಹ ವಿಚಾರವನ್ನು ಕೂಡ ಗಿಲ್ಲಿ ಅವರು ಹೇಳಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಅಗ್ರೆಷನ್ ಇಂದ ಆಡ್ತಾ ಇದ್ದಾರೆ. ಒಂದ್ ಕಡೆ ಪಾಪ ಈ ಒಂದು ಟಾಸ್ಕ್ ನಿಂದ ದೂರ ಉಳಿದಿರುವಂತಹ ರಘು ಅವರು ತುಂಬಾನೇ ಬೇಜಾರಾಗಿದ್ದಾರೆ. ಬಿಕಾಸ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಂತಹ ರಘು ಅವರು ಇದುವರೆಗೂ ಫಿಸಿಕಲ್ ಅಂತ ಬಂದಾಗ, ಫಿಸಿಕಲ್ ಗೇಮ್ಸ್ ಅಂತ ಅಥವಾ ಟಾಸ್ಕ್ ಅಂತ ಬಂದಾಗ ಸಾಕಷ್ಟು ಬಾರಿ ಮುಂಚೂಣಿಯಲ್ಲಿ ಇರ್ತಿದ್ರು. ಬಿಕಾಸ್ ಯಾಕಂತಂದ್ರೆ
ಆ ಮನುಷ್ಯನ ಒಂದು ದೇಹದಾಢ್ಯ ಆಗಿರ್ಬೋದು, ಆ ವ್ಯಕ್ತಿತ್ವದ ಆಟ ಆಗಿರ್ಬೋದು, ಸಾಕಷ್ಟು ಕನ್ನಡಿಗರನ್ನ ತನ್ನತ್ತ ಸೆಳಿತಾ ಇರುವಂಥದ್ದು ನಿಜವಾಗ್ಲೂ ಕೂಡನು ಈ ಹಿಂದಿನ ಎಪಿಸೋಡ್‌ಗಳಲ್ಲಿ ಕೂಡ ನಾವು ನೋಡಿದ್ವಿ. ಬಟ್ ಅದೇ ರೀತಿ ಎಲ್ಲೋ ಒಂದ್ ಕಡೆ ರಘು ಅವರು ಮಂಕಾದ್ರ ಅಂತ. ಯಾಕಂತಂದ್ರೆ ಕೆಲವೊಂದು ಏನು ಈ ಒಂದು ಸರಪಳಿ ಅನ್ನುವಂತಹ ಒಂದು ಗೇಮನ್ನ ಕೊಟ್ಟಿರ್ತಾರಲ್ಲ. ಯಾಕಂತಂದ್ರೆ ಆ ಒಂದು ಪೈಪ್‌ಗಳು ಏನ್ ಜೋಡಿಸಿರ್ತಾರೆ ಅದ್ರ ಕೆಳಗಡೆಯಿಂದ ಹೋಗ್ಬಿಟ್ಟು ಗಂಟೆಯನ್ನ ಬಾರಿಸುವಂಥದ್ದಾಗಿರ್ಬೋದು. ಆ ಒಂದು ಗೇಮ್ ಅಂತ ಕೊಟ್ಟಾಗ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ವ್ಯಾಲಿಡ್ ರೀಸನ್ ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ ರಘು ಅವರಿಗೆ ಈ ಹಿಂದೆನೆ ಒಂದು ಇಂಜುರಿ ಆಗಿರುತ್ತೆ ಕಾಲಿಗೆ. ಸೊ ಹಾಗಾಗಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಟಾಸ್ಕ್ ಅನ್ನ ಆಡಿದ್ರೆ ಮತ್ತಷ್ಟು ಇಂಜುರಿ ಆಗ್ಬಿಟ್ರೆ ಮತ್ತೆ ಲೈಫ್ ಲಾಂಗ್ ಮತ್ತೆ ಆ ಒಂದು ಕೊರಗನ್ನ ಕೊರಗ್ತಾನೇ ಇರಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಿಜ. ಯಾಕಂತಂದ್ರೆ ಈ ಹಿಂದೆನೆ ಒಂದು weight ಲಿಫ್ಟಿಂಗ್ ಕಾಂಪಿಟೇಷನ್ ಅಲ್ಲಿ ಒಂದು weight ಅನ್ನ ಎತ್ತುವಾಗ ಸೊ ಅವರ ಕಾಲು ಒಂಥರ ಏಟಾಗ್ಬಿಟ್ಟಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಆಗಿದ್ದಂತಹ ಒಂದು ಪೇನ್ ಇದೆಯಲ್ಲ, ಸೊ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ಈ ಒಂದು ಟಾಸ್ಕ್ ಅನ್ನ ಆಡಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಬೀರಬಹುದು. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಲೈಫ್ ಲಾಂಗ್ ನಾನು ಸಫರ್ ಆಗ್ಬೇಕಾಗುತ್ತೆ ಅನ್ನುವಂತಹ ಕಾರಣನೂ ಕೂಡ ಅವರು ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು ಆ ಒಂದು ಕೊರಗಿಗೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ತಿದೀವಿ ಅಂತಂದಾಗ ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡುವಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈ ತರ ಮಾಡಿದಾಗ ಪಾಸಿಟಿವ್ ಮಾಡಿದಾಗ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ, ನೆಗೆಟಿವ್ ಆಗಿ ಹೋದಾಗ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಹೋದಾಗ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಹಾಗೇನೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ರೀತಿಯ ಆಯಾಮಗಳಲ್ಲೂ ನಾವು ಥಿಂಕ್ ಮಾಡಿದಾಗ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾಗಿ ರಘು ಅವರು ಏನು ಈ ಹಿಂದೆ ಒಂದು ಕಾಲಿಗೆ ಪೆಟ್ಟು ಬಿದ್ದಿತ್ತಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ದೂರ ಉಳಿದಿದ್ದಾರೆ ಅಂತಲೇ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಮತ್ತೇನಾದ್ರೂ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಆಡಕ್ ಹೋದಾಗ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಲೈಫ್ ಲಾಂಗ್ ಅವ್ರು ಸಫರ್ ಆಗ್ಬೇಕಾಗುತ್ತೆ. ಅಂಡ್ ಇನ್ನ ಒಂದು ಏನಂತಂದ್ರೆ ಈ ಒಂದು ವಿಚಾರದಲ್ಲಿ ಈಗ ಸದ್ಯ ಭಾರಿ ಕುತೂಹಲ ಕೇಳಿಸಿರುವಂತದ್ದು ಏನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಏನಿದೆಯಲ್ಲ, ಸೊ ಯಾರು ವಿನ್ ಆಗ್ತಾರೋ, ಯಾವ ಕಂಟೆಸ್ಟೆಂಟ್ ವಿನ್ ಆಗ್ತಾರೋ, ಸೊ ಅವರು ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ಅನ್ನ ತಗೊಳ್ತಾರೆ. ಸೊ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಇದಾಗಿದೆ. ಸೊ ಅದ್ರ ಜೊತೆಗೆ ಕ್ಯಾಪ್ಟನ್ಸಿಯಲ್ಲಿ ನಾನಾ ನೀನಾ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಪರ್ ಆಗಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಖುಷಿಯ ವಿಚಾರ. ಯಾಕಂತಂದ್ರೆ ಇನ್ನೇನು 2 ವಾರಗಳಷ್ಟೇ ಬಾಕಿ ಇದೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದ್ ಕಡೆ ಮನೆಯಲ್ಲೇ ನೋಡ್ತಾ ಇರುವಂತಹ ಎಷ್ಟೋ ಬಿಗ್ ಬಾಸ್ ವ್ಯೂವರ್ಸು ಗಿಲ್ಲಿನೇ ವಿನ್ ಆಗ್ತಾರೆ ಅನ್ನುವಂಥದ್ದು ಕೆಲವೊಬ್ರು ತಮ್ಮ ಕಮೆಂಟ್ಸ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ರೆ, ಮತ್ತಷ್ಟು ಜನರು ಇಲ್ಲ ಗುರು ಬಿಗ್ ಬಾಸ್ ಸಖತ್ತಾಗಿ ಆಡ್ತಾ ಇದ್ದಾರೆ, ಗಿಲ್ಲಿ ಇಲ್ಲ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ಎಂಟರ್ಟೈನ್ ಮಾಡೋರೇ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಬಾರಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರವನ್ನ ನಾವು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಹೋದಾಗ ಕೆಲವೊಬ್ರೆಲ್ಲ ಡಿಸ್ಕಷನ್ ಮಾಡಿದ್ದು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ, ಹಾಗೇನೆ ಸ್ವತಃ ನೋಡಿದ್ದೀನಿ ಕೂಡ. ಅಂಡ್ ಇನ್ನೊಂದೇನಂತಂದ್ರೆ ಗಿಲ್ಲಿ ಅವರು ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ ಆದ ಮೇಲೆ ಕಾವ್ಯ ಅವರ ಪರವಾಗಿ ವಹಿಸ್ಕೊಂಡು ಬಂದ ಮೇಲೆ ಸೊ ಕೆಲವೊಬ್ರು ಜನರ ಟೀಕೆಗಳನ್ನ ಸ್ವೀಕರಿಸ್ತಾ ಇದ್ದಾರಾ ಅಂತ. ಯಾಕಂತಂದ್ರೆ ಒಬ್ಬ ವ್ಯಕ್ತಿನ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಒಬ್ಬ ವ್ಯಕ್ತಿನ ಎಲ್ಲರೂ ಇಷ್ಟಪಡಬೇಕು ಅಂತಾನು ಏನಿಲ್ಲ. ಕೆಲವೊಂದ್ ಕಡೆ ಕ್ಯಾಪ್ಟನ್ ಆದ್ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಅಶ್ವಿನಿ ಹತ್ರ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ವ್ಯಕ್ತಪಡಿಸುವಂಥದ್ದಾಗಿರ್ಬೋದು, ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಎಡುವುದ್ರ ಕೊಟ್ಟಿರುವಂತಹ ಕ್ಯಾಪ್ಟನ್ ಪಟ್ಟವನ್ನು ಕೂಡ ಗಿಲ್ಲಿ ಅವರು ನಿಭಾಯಿಸೋದಿಕ್ ಆಗಿಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಕಾವ್ಯ ಪರವಾಗಿ ಮಾತನಾಡಿಸ್ತಾರೆ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಧ್ರುವಂತ್ ಹತ್ರ ಜಗಳ ಆಡ್ತಾರೆ, ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರ ಜೊತೆನೂ ಕೂಡ ಜಗಳ ಆಡ್ತಾರೆ. ಕೊನೆಯ ಸ್ಟೇಜಲ್ಲಿ ಇದ್ದೀವಿ, ನಾವು ಯಾಕೆ ಜಗಳ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕಾವ್ಯ ಅವರು ಕೂಡ ಗಿಲ್ಲಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ಇನ್ನೊಂದೇನಂತಂದ್ರೆ ಅಶ್ವಿನಿ ಗೌಡ ಅವ್ರು ಎಲ್ಲೋ ಒಂದ್ ಕಡೆ ನಿನ್ನೆ ಮೊನ್ನೆ ನೋಡಿರುವಂತಹ ಎಪಿಸೋಡ್ ನಲ್ಲಿ ನೋಡಿದ್ರೆ ಮತ್ತೆ ಹಳೆ ಅಶ್ವಿನಿ ಗೌಡ ಅವ್ರು ಬಂದ್ರ ಅಂತ. ಯಾಕೆಂತಂದ್ರೆ ಮರ್ಯಾದೆ ಅನ್ನುವಂತಹ ವಿಚಾರ ಅಂತೂ ಕಿಚ್ಚನ ಪಂಚಾಯಿತಿಯಲ್ಲೇನು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಯಾಕಂತಂದ್ರೆ ನಾವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಮಾತ್ರ ಆ ಪ್ರತಿಸ್ಪರ್ಧಿ ಅಥವಾ ಪ್ರತಿ ವ್ಯಕ್ತಿ ಏನಿರ್ತಾರಲ್ಲ ಅವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಿಚ್ಚ ಸುದೀಪ್ ಅವರು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಆ ಪ್ರೋಗ್ರಾಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಆದ್ರೆ ಇಷ್ಟೂ ದಿನ ಸೈಲೆಂಟ್ ಆಗಿ ಎಲ್ಲರ ಒಂದು ಕನ್ನಡ ಕಿರುತೆರೆ ಅದ್ರ ಜೊತೆಗೆ ಬಿಗ್ ಬಾಸ್ ವ್ಯೂವರ್ಸ್ ಗಮನವನ್ನ ಸೆಳೀತಿದ್ದಂತಹ ಅಶ್ವಿನಿ ಅವರು ಮತ್ತೆ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಶ್ವಿನಿ ಗೌಡ ಅವರನ್ನ ಯಾವ ರೀತಿ ಹೇಳ್ತಿದಾರೆ ಅಂದ್ರೆ ನಾಯಿ ಬಾಲ ಡೊಂಕೆ ಅಂತ ಯಾವತ್ತಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ವರ್ಗ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಆ ವ್ಯಕ್ತಿ ಹೆಂಗೆ ಅಂತಂದ್ರೆ
ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಿಕಾಸ್ ಯಾಕಂತಂದ್ರೆ ಕೆಲವೊಂದು ಗಿಲ್ಲಿ ಕೆಲವೊಂದು ಸಲ ಏನ್ ಮಾಡ್ತಾರೆ ಅಂತಂದ್ರೆ, ಬೇಕು ಅಂತಾನೆ ಎಂಟರ್‌ಟೈನ್‌ಮೆಂಟ್ ತಗೊಳ್ಳೋದಕ್ಕೋ ಅಥವಾ ಇಲ್ಲ ಅಂತಂದ್ರೆ ನಾನು ಪ್ರೋಮೋದಲ್ಲಿ ಕಾಣಿಸ್ಕೋಬೇಕು ಅನ್ನುವಂಥದ್ದು, ಇಲ್ಲ ಅಂತಂದ್ರೆ ನಾನು ಜನಕ್ಕೆ ಮನೋರಂಜನೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಯಾರು ಟ್ರಿಗರ್ ಆಗ್ತಾರೋ ಅಂತವ್ರಿಗೆ ತಮ್ಮ ಮಾತಿನ ಮೂಲಕ ಆಗಿರ್ಬೋದು, ತಮ್ಮ ನಡವಳಿಕೆ ಮೂಲಕ ಆಗಿರ್ಬೋದು ಟ್ರಿಗರ್ ಮಾಡುವಂಥದ್ದು ಸಾಕಷ್ಟು ಎದ್ದು ಕಾಣ್ತಿದೆ. ಬಿಕಾಸ್ ಯಾಕೆ ಅಂತಂದ್ರೆ ಆ, ಅವರು ನಾನು ವಿನ್ ಆಗ್ಲೇಬೇಕು ಅನ್ನುವಂತಹ ಕಾರಣಕ್ಕೆ ಹೋಗಿರ್ತಾರೆ ಬಿಗ್ ಬಾಸ್‌ಗೆ. ಹಾಗಾಗಿ ಆ ವ್ಯಕ್ತಿ ಏನಾದ್ರೂ ಮಾಡಿ ನಾನು ಲೈಮ್‌ಲೈಟ್ ಅಲ್ಲಿ ಇರಬೇಕು ಅನ್ನುವಂತಹ ಕಾರಣದಿಂದಾಗಿ ಅವರು ಆ ವ್ಯಕ್ತಿ ಮಾಡ್ತಾ ಇರ್ಬೋದು. ಸೊ ಗಿಲ್ಲಿನೂ ಕೂಡ ಅದೇ ರೀತಿ ಟ್ರಿಗರ್ ಮಾಡ್ತಿದಾರಾ ಅಶ್ವಿನಿ ಅವರಿಗೆ, ಅದ್ರ ಜೊತೆಗೆ ಧ್ರುವಂತ್ ಅವರಿಗೆ ಅನ್ನುವಂಥದ್ದು ಕೂಡನು. ಯಾಕಂತಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಅಶ್ವಿನಿ ಗೌಡ ಮತ್ತೆ ಚಿಗುರೊಡೆದಿದ್ದಾರೆ. ಅಂದ್ರೆ ಅದೇ ಹಳೆ ಚಾಳಿಗೆ ಬಂದಿರುವಂಥದ್ದು. ಮತ್ತೆ ಆಹ್, ಒಂದು ಮಾತಿನ ಚಕಮಕಿ ಮಾಡುವಂಥದ್ದಾಗಿರ್ಬೋದು ಅಥವಾ ಏಕವಚನ ಆಗಿರ್ಬೋದು, ಏಕವಚನದಲ್ಲಿ ಮಾತಾಡಬೇಡ ಅನ್ನುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನ ಹೇಳುವಂಥದ್ದು, ಬೇರೆ ಬೇರೆ ಒಂದು ಮಾತುಗಳನ್ನ ಆಡುವಂಥದ್ದು. ಅದರೊಟ್ಟಿಗೆ ಧ್ರುವಂತು ಕೂಡನು ಅಷ್ಟೇನೆ. ಎಲ್ಲೋ ಒಂದ್ ಕಡೆ ಈ ಧ್ರುವಂತ್‌ನಂತೂನು ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕನ್ನಡಿಗರಾಗಿರ್ಬೋದು, ಬಿಗ್ ಬಾಸ್ ವ್ಯೂವರ್ಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ತುಂಬಾ ಕನ್‌ಫ್ಯೂಸ್ಡ್ ಆಗಿದ್ದಾರೆ ಅಂತಂದ್ರೇನೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಆ ವ್ಯಕ್ತಿ ಯಾವಾಗ ಹೆಂಗಿರ್ತಾರೆ ಅಂತ ಗೊತ್ತಾಗಲ್ಲ. ಆ ಸೀಕ್ರೆಟ್ ರೂಮ್‌ಗೆ ಹೋಗ್ತಾರೆ. ಸೀಕ್ರೆಟ್ ರೂಮಲ್ಲಿ ಇದ್ದಾಗ್ಲೂ ಕೂಡನು ರಕ್ಷಿತಾ ಅವ್ರ ಜೊತೆ ಇದ್ಕೊಂಡು ರಕ್ಷಿತಾ ಅವರ ಒಂದಷ್ಟು ಏನು ಒರಿಜಿನಾಲಿಟಿ ಇದೆಯಲ್ಲ ಅದನ್ನ ಕರೆಕ್ಟಾಗಿ ಹೊರಗಡೆ ತಗೊಂಬರ್ತಾರೆ. ಅದರಲ್ಲಿ "ಏನ್ ಗುರು ಈ ವ್ಯಕ್ತಿ ಹಿಂಗ್ ಆಡ್ತಿದಾನಲ್ಲ" ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ಕೊಳ್ತಾರೆ. ಅದ್ರ ಜೊತೆಗೆ ರಕ್ಷಿತಾ ಅವರ ಒಂದು ನಿಜ ಸ್ವರೂಪ ಗೊತ್ತಾಯ್ತು ಧ್ರುವಂತಿಂದ ಅಂತ ಹೇಳ್ಬಿಟ್ಟು ಮತ್ತೊಂದಷ್ಟು ಜನ ತಮ್ಮ ಕಮೆಂಟ್ಸ್‌ಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಅಂಡ್ ಇನ್ನೊಂದೇನಂತಂದ್ರೆ ಇತ್ತೀಚೆಗೆ ಗಿಲ್ಲಿ ಜೊತೆ ನಡೆದಿರುವಂತದ್ದಾಗಿರ್ಬೋದು, ಕೆಲವೊಂದು ಟ್ರೋಲ್ ವಿಚಾರಗಳನ್ನ ನಾವು ನೋಡಿದಾಗ್ಲೂ ಕೂಡನು ಕೆಲವೊಂದು ಎಂಟರ್‌ಟೈನ್‌ಮೆಂಟ್ ಅಂದ್ರೆ ಪಕ್ಕಾ ಒಂದು ಬಿಗ್ ಬಾಸ್‌ಗೆ ಸೂಟೇಬಲ್ ಆಗಿರುವಂತಹ ಕಂಟೆಸ್ಟೆಂಟ್ ಧ್ರುವಂತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅಂಡ್ ಇನ್ನೊಂದೇನಂತಂದ್ರೆ ಧ್ರುವಂತು ಕೂಡನು ಎಲ್ಲೋ ಒಂದ್ ಕಡೆ ತಮ್ಮ ಆಟವನ್ನ ತಾವು ಆಡ್ತಾ ಇದ್ದಾರೆ. ಅಂದ್ರೆ ಆಟ ಅಂತ ಬಂದಾಗ ತಾವು ತಗೊಳ್ಳುವಂತಹ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ವಿಚಾರ ಆಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಕೆಲವೊಂದು ಮಾತುಗಳನ್ನ ಆಡುವಂತಹ ಭರದಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ಬಹುದು. ಬಟ್ ಅದಾದ ನಂತರ ಆ ವ್ಯಕ್ತಿ ಅದನ್ನ ಹಂಗೆ ಕಂಟಿನ್ಯೂ ಮಾಡಲ್ಲ ಅಂತ ಅನ್ಕೊಂತಾ ಇದ್ದಾರೆ. ಯಾಕೆಂತಂದ್ರೆ ಆಮ್, ಆ ಒಂದು ಸಿಚುವೇಶನ್‌ಗೆ ತಕ್ಕಂಗೆ ಮಾತಾಡಕ್ ಹೋಗ್ತಾರೆ. ಬಟ್ ಅದೆಲ್ಲೋ ಒಂದ್ ಕಡೆ ಆ ವ್ಯಕ್ತಿಗೆ ಮಾತನಾಡಕ್ಕೆ ಬಂದಿಲ್ಲ ಅನ್ನೋದು ಅಥವಾ ಏನೋ ಒಂದು ಎಡವಟ್ಟಾಗುವಂಥದ್ದು, ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿಗಲ್ಲಿಗೆ ಸುಮ್ನಾಗ್ತಾರೆ. ಅಂಡ್ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಜನವರಿ 18, 2026ಕ್ಕೆ ಕೊನೆಗೊಳ್ತಾ ಇದೆ. ಸೊ ಜನವರಿ 18ರಂದು ಫಿನಾಲೆ ನಡೀತಾ ಇದೆ. ಸೊ ಎಲ್ಲಾ ಸ್ಪರ್ಧಿಗಳು ಕೂಡನು ಸಾಕಷ್ಟು ಒಂದು ಕಷ್ಟವನ್ನ ಪಡ್ತಾ ಇದ್ದಾರೆ ನಾನು ಗೆಲ್ಲಬೇಕು ಅನ್ನುವಂಥದ್ದು. ರೀಸೆಂಟ್ ಆಗಿ ಎಲಿಮಿನೇಟ್ ಆಗಿದ್ದಂತಹ ಸೂರಜ್ ಹಾಗೇನೆ ಮಾಳು ನಿಪ್ನಾಳ್ ಅವರು ಕೂಡನು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅದರ ಜೊತೆಗೆ ಕೊಟ್ಟಿರುವಂತಹ ಒಂದಷ್ಟು ಸಂದರ್ಶನಗಳಲ್ಲಿ ಕೂಡನು ಅಷ್ಟೇನೆ ಆ, ತುಂಬಾ ಬ್ಯಾಲೆನ್ಸ್ ಆಗಿ ಸೂರಜ್ ಅವ್ರು ಕೊಟ್ರೆ, ಇನ್ನೊಂದ್ ಕಡೆ ಮಾಳು ನಿಪ್ನಾಳ್ ಅವರು ಕೊಟ್ಟಿರುವಂತಹ ಒಂದಷ್ಟು ಸ್ಟೇಟ್ಮೆಂಟ್‌ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂಡ್ ಟ್ರೋಲ್ ಆಗ್ತಾ ಇದೆ. ಯಾಕಂತಂದ್ರೆ ಟಾಪ್ 5 ಅಲ್ಲಿ ನಾನು ಇರ್ತೀನಿ, ನಾನು ಕಷ್ಟಪಟ್ಟು ಬಂದಿದ್ದೀನಿ, ಹಂಗೆ ಉತ್ತರ ಕರ್ನಾಟಕದ ಜನತೆ ಅದ್ರ ಜೊತೆಗೆ ಆಮ್, ನನ್ನನ್ನ ಸಾಕಷ್ಟು ಜನ ಪೂಜೆ ಮಾಡ್ತಾರೆ, ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಗಿಲ್ಲಿ ಪರವಾಗಿ ಕೆಲವೊಂದು ಕೊಟ್ಟಿದ್ದಾರೆ. ಒಂದಷ್ಟು ಸಮಯ ಆದ ನಂತರ ಗಿಲ್ಲಿ ನೆಗೆಟಿವ್ ಆಗಿ ಕೊಟ್ಟಿದ್ದಂತಹ ಮಾಳು ನಿಪ್ನಾಳ್ ಅವರು ಅದಾದ ನಂತರ ಎಲ್ಲಿ ಟ್ರೋಲ್ ಪೇಜಸ್ ಆಗಿರ್ಬೋದು, ಎಲ್ಲಿ ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡೋದಕ್ಕೆ ಶುರುವಾಯಿತು, ಆ ಒಂದು ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಗಿಲ್ಲಿ ಪರವಾಗಿ ಮಾತನಾಡಿದ್ದಾರೆ ಮಾಳು ನಿಪ್ನಾಳ್ ಅವರು ಅಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕೆಂತಂದ್ರೆ ಆ ವ್ಯಕ್ತಿ ಸ್ಟಾರ್ಟಿಂಗು ಕೆಲವೊಂದು ಚಾನೆಲ್‌ಗಳಿಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಹೇಳ್ತಾರೆ, ಗಿಲ್ಲಿ ಏನಿಲ್ಲ ಕಾಮಿಡಿ ಮಾಡ್ಕೊಂಡಿರ್ತಾರೆ, ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಆದ್ರೆ ನನಗೆ ಆ ಒಂದು ಟಾಸ್ಕ್ ಅಂತ ಬಂದಾಗ ನಾನು ಆ ಗಿಲ್ಲಿ ಆಡಿದ್ದು ನಾನು ನೋಡೇ ಇಲ್ಲ. ಗಿಲ್ಲಿ ಆಡ್ತಾನೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ದೆ. ತುಂಬಾ ಜನ ನನಗೆ ಪೂಜೆ ಮಾಡ್ತಿದ್ರು. ನಾನು ವಿನ್ ಆಗ್ಬೇಕು ಆ ಥರ ಈ ಥರ ಬಿಗ್ ಬಾಸ್‌ನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಎಂಡ್ ಆಫ್ ದ ಡೇ ಏನ್ ಗೊತ್ತಾ? ಬಿಗ್ ಬಾಸ್ ಅನ್ನುವಂಥದ್ದು ಯಾವ ಟೈಮ್‌ಗೆ ಹೆಂಗೆ ಹೊರಗಡೆ ಕಳಿಸ್ತಾರೆ, ಅದ್ರ ಜೊತೆಗೆ ಹೆಂಗೆ ಹಾಡ್ತಾರೆ ಅಂತ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಆರ್.ಜೆ. ಅಮಿತ್ ಆಗಿರ್ಬೋದು, ಕರಿಬಸಪ್ಪ ಅವರಾಗಿರ್ಬೋದು, ಸಾಕಷ್ಟು ಜನ ಮಂಜು ಭಾಷಿಣಿ ಅವರಾಗಿರ್ಬೋದು, ಅಶ್ವಿನಿ ಎಸ್.ಎನ್. ಅವರಾಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಇನ್ನೇನು ಆಟವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಎಲಿಮಿನೇಟ್ ಆಗ್ಬಿಡ್ತಾರೆ. ಸೊ ಸಿಕ್ಕಿರುವಂತಹ ಅವಕಾಶ ಈ ಒಂದು ಏನು ಮೊದಲೇ ಎಲಿಮಿನೇಟ್ ಆಗಿದ್ದಂತಹ ಕಂಟೆಸ್ಟೆಂಟ್ಸ್‌ಗೆ ಕಂಪೇರ್ ಮಾಡ್ಕೊಂಡ್ರೆ ಮಾಳು ನಿಪ್ನಾಳ್ ಅವ್ರಿಗೆ ತುಂಬಾ ಚೆನ್ನಾಗಿ ಅವಕಾಶ ಸಿಕ್ಕಿತ್ತು. ಆದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಮಾಳು ನಿಪ್ನಾಳ್ ಅವರು ಎಡವಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಬರೀ ನಾನು ಸಿಂಗರ್ ಅನ್ನೋ ಒಂದು ಕಾರಣಕ್ಕೆ ಹಾಡುಗಳಾಡ್ಕೊಂಡಿರ್ತೀನಿ ಅಂದ್ರೆ ಅದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ. ತನ್ನ ವ್ಯಕ್ತಿತ್ವವನ್ನ ತಾವು ತೋರಿಸ್ಬೇಕು. ಟಾಸ್ಕ್ ಅಂತ ಬಂದಾಗ ಅಗ್ರೆಷನ್ ಇಂದ ಆಡಬೇಕು. ಅದ್ರ ಜೊತೆಗೆ ಜನಕ್ಕೆ ಎಂಟರ್‌ಟೈನ್‌ಮೆಂಟ್ ಕೊಡಬೇಕು.
ಬರೀ ನಾನು ಸಿಂಗರ್ ಅಂತ ಹೇಳ್ಬಿಟ್ಟು ಹಾಡುಗಳು ಆಡ್ಕೊಂತ ಕೂತ್ಕೊಂಡ್ರೆ ಅದೇನು ಸಿಂಗಿಂಗ್ ಕಾಂಪಿಟೇಷನ್ ಅಲ್ವಲ್ಲ. ಇನ್ನೊಂದು ವಿಚಾರ ಅಂದ್ರೆ ಗಿಲ್ಲಿ ಅವರ ಜೊತೆ ವಾಗ್ವಾದವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಶ್ವಿನಿ ಅವರು ಎಲ್ಲೋ ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು. ಬಿಕಾಸ್ ಯಾಕಂತಂದ್ರೆ ಈ ಹಿಂದೆ ಮಾತನಾಡ್ದಾಗ ಎಲ್ಲೋ ಒಂದ್ ಕಡೆ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಬಂತು ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ ಒಂದು ಹಿಂದಿನ ಎಪಿಸೋಡ್ ಅನ್ನ ನೋಡಿದಾಗ ಆ ಕಾನ್ಫಿಡೆಂಟ್ ಲೆವೆಲ್ ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಫೇವರಿಸಮ್ ಅನ್ನೋದು ಆಯ್ತಾ. ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಬಾರಿ ಏಕವಚನ ಆಗಿರ್ಬೋದು, ಮತ್ತೊಂದಷ್ಟು ವಿಚಾರಗಳಿಗೆ ಮಾತನಾಡ್ತಿದ್ದಂತಹ ಅಶ್ವಿನಿ ಗೌಡ ಅವರಿಗೆ ಎಲ್ಲೋ ಒಂದ್ ಕಡೆ ಸುದೀಪ್ ಅವರು ಕರೆಕ್ಟಾಗಿ ಕ್ಲಾಸ್ ತಗೊಂಡಿಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಹಿಂದೆನೂ ಕೂಡ ಚರ್ಚೆ ಆಯಿತು. ಇದೇ ರೀತಿ ಇವಾಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಿಕಾಸ್ ಯಾಕೆಂತಂದ್ರೆ ಗಿಲ್ಲಿಯವರ ಆಪೋಸಿಟ್ ಆಗಿ ಮಾತನಾಡ್ತಾ ಇರುವಂಥದ್ದು ಅಂತಂದ್ರೆ ಧ್ರುವಂತ ಹಾಗೇನೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಏನಾದರೂ ಮಾಡಿ ಕೊನೆ ಒಂದು ಸಂದರ್ಭದಲ್ಲಾದ್ರೂ ಕೂಡ ಗಿಲ್ಲಿ ಅವರನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಬೇಕು ಅನ್ನುವಂಥದ್ದು. ಬಿಕಾಸ್ ಗೇಮು ಅಂತ ಬಂದಾಗ ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಳುವಂಥದ್ದಕ್ಕೆ ಸೊ ಅವ್ರು ಆಡ್ತಿರುವಂಥ ಆಟ ಅಷ್ಟೇನೆ. ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಅದನ್ನ ಮಾಡಿದಾರ ಇಲ್ವಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅವರು ಹೊರಗಡೆ ಬಂದ ಮೇಲೆ ಅವರು ಅವ್ರ ಜೊತೆ ಬಾಂಡಿಂಗ್ ಅನ್ನ ಇಟ್ಕೊಂತಾರ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ತನಕನೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಿಚಾರಗಳನ್ನ ತುಂಬಾ ಪರ್ಸನಲ್ ಆಗಿ ತಗೋಬಾರ್ದು ಅಂತಾನೆ ಹೇಳ್ತೀನಿ. ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೆಂಗೆ ಆಗಿರುತ್ತೋ ಹೇಳಕ್ಕಾಗಲ್ಲ. ಅಂಡ್ ಎಲ್ಲರ ಮೈಂಡ್ ಸೆಟ್ ಕೂಡ ಒಂದೇ ತರ ಇರಲ್ಲ ಅಂತಾನೆ ಹೇಳ್ತೀನಿ. ಬಿಕಾಸ್ ಯಾಕಂತಂದ್ರೆ ಕೆಲವೊಬ್ರು ಬೇಕು ಅಂತಾನೆ ಮಾಡ್ತಾರೆ, ಕೆಲವರು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ, ಏನಾದ್ರು ಕೆಲವೊಬ್ರು ನಾನು ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟೆ ಮಾಡ್ತಾ ಇರ್ತಾರೆ. ಸೊ ಹಾಗೇನೆ ಗಿಲ್ಲಿ ಅವರ ಜೊತೆ ಮಾತಿನ ಚಕಮಕಿಯಲ್ಲಿ ನಿರತರಾಗಿದ್ದಂತಹ ಅಶ್ವಿನಿ ಗೌಡ ಅವರಿಗೆ ಸೊ ಏನ್ ಆಗಬಹುದು ಮುಂದಿನ ದಿನಗಳಲ್ಲಿ. ಬಿಕಾಸ್ ಆ ಇಷ್ಟೊಂದು ಕಾನ್ಫಿಡೆಂಟ್ ಲೆವೆಲ್ ಎಲ್ಲಿಂದ ಬಂತು, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಅಶ್ವಿನಿ ಗೌಡ ಅವರು ಮತ್ತೆ ರೊಚ್ಚಿಗೇಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಹಾಗೇನೆ ಧ್ರುವಂತ್ ಅವರಿಬ್ರು ಸೇರ್ಕೊಂಡು ಕೂಡ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಇನ್ನೊಂದ್ ಕಡೆ ರಕ್ಷಿತಾನು ಕೂಡ ಅಷ್ಟೇ ಅನ್ಕೋಬಹುದು. ಬಿಕಾಸ್ ಯಾಕಂತಂದ್ರೆ ಧ್ರುವಂತು ಅಶ್ವಿನಿ ಗೌಡ ಬಿಟ್ರೆ ಮಿಕ್ಕಿರುವಂತ ಎಲ್ಲರೂ ಕೂಡ ಗಿಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಫಿನಾಲೆಯಲ್ಲಿ ಇದ್ದೇ ಇರ್ತಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಅದ್ರ ಜೊತೆಗೆ ಸ್ಪಂದನ ಅಂತೂ ಕೂಡ ಅಷ್ಟೇನೆ ಒಂದು ತವರಿನ ಮನೆ ಮಗಳು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಚರ್ಚೆ ಆಗ್ತಿತ್ತು. ಕಲರ್ಸ್ ಕನ್ನಡದ ಮನೆ ಮಗಳು ಹಾಗಾಗಿ ಉಳಿಸ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದ್ ಕಡೆ ಫಿನಾಲೆ ಅಂತ ತಲುಪ್ತಾ ಇದ್ರು ಕೂಡ ಸ್ಪಂದನ ಅವರ ಪರ್ಫಾರ್ಮೆನ್ಸ್ ಯಾಕೆ ಕಾಣಿಸ್ತಿಲ್ಲ, ಅದ್ ಏನು ಹೆಂಗೆ ನೋಡ್ಕೊಂಡು ಜನ ವೋಟ್ ಹಾಕ್ತಿದ್ದಾರೆ ಅನ್ನುವಂಥದ್ದು ಸ್ಟಿಲ್ ಇದುವರೆಗೂ ಕರ್ನಾಟಕದ ಒಂದಷ್ಟು ಜನರ ಬಿಗ್ ಬಾಸ್ ನೋಡ್ತಿರುವಂತಹ ವ್ಯೂವರ್ಸ್ಗಳಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಅಂತ ತಲುಪ್ತಾ ಇದ್ದು ಜನವರಿ 18ಕ್ಕೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ನಡೆಯಲಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರ ಕಡೆಯಿಂದ ಹಾಗೇನೆ ಮೂಲಗಳ ಪ್ರಕಾರ ಬಂದಿರುವಂತಹ ಮಾಹಿತಿ. ಹಾಗೇನೆ ಈ ಒಂದು ಸೀಸನ್ನ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಟ್ಟಿದ್ದು. ಸೊ ಈ ಒಂದು ಟಾಸ್ಕ್ ನಲ್ಲಿ ಧನುಷ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಹಾಗೇನೆ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ 4 ಜನರಲ್ಲಿ ಯಾರು ಒಟ್ಟಾರೆಯಾಗಿ ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗಿ ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ತಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಬಿಗ್ ಬಾಸ್ ವೀಕ್ಷಕರ, ಅದರ ಜೊತೆಗೆ ಕನ್ನಡ ಕಿರುತೆರೆ ವೀಕ್ಷಕರ ಹಾಗೇನೆ ಕನ್ನಡಿಗರಿಗೆ ಒಂದು ಕುತೂಹಲನ ಮೂಡಿಸಿರುವಂಥದ್ದು. ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12ರ ಒಂದಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಬಾಸ್ ಟಿವಿ ವೀಕ್ಷಕರಿಗೆ ಹಾಗೆ ಕರ್ನಾಟಕದ ಜನತೆಗೆ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.